ಬಿಜೆಪಿಯಲ್ಲಿ ಆಣೆ ಪ್ರಮಾಣ ಸಮರ ಸ್ವಪಕ್ಷದಲ್ಲಿ ಈಗ ಭಿನ್ನಮತ ಶುರುವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಬೇಡವೇ ಬೇಡ ಅನ್ನೋದು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಶ್ರೀರಾಮುಲು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಅದರದ್ದೇ ಆದ ಮಹತ್ವ ಇದೆ, ಹಾಗಾಗಿ ಅಲ್ಲಿ ಆಣೆ ಪ್ರಮಾಣ ಮಾಡೋದು ಬೇಡ ಅನ್ನುವಂಥ ಲೆಕ್ಕಾಚಾರ. ಬಿಜೆಪಿಯಲ್ಲಿ ಈ ರೀತಿ ಆಣೆ ಪ್ರಮಾಣದ ಸಮರ ಅಂತೂ ಮುಂದುವರಿತಾ ಇದೆ. ಎಲ್ಲಿಯ ತನಕ ಹೋಗುತ್ತೆ ಗೊತ್ತಿಲ್ಲ. ಒಂಥರ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಿಜೆಪಿಗೆ ಅಂತ ಅನ್ಸ್ಬಿಡುತ್ತೆ. ಈ ರೀತಿ ಅಡ್ಡ ಮತದಾನ ಆದ ನಂತರ ಅಂತವರ ವಿರುದ್ಧ ಕ್ರಮ ಆಗಬೇಕು. ನೀವು ಹೇಗೆ ಕಂಡು ಹಿಡಿತೀರಿ ಅಂತ. ಈಗ ಎಲ್ಲರೂ ಪ್ರಮಾಣ ಮಾಡ್ತಾರಪ್ಪ, ಎಲ್ಲರೂ ಪ್ರಮಾಣ ಮಾಡಿದ್ರೆ ಹಾಗಾದ್ರೆ ಯಾರು ಕ್ರಾಸ್ ವೋಟಿಂಗ್ ಮಾಡಿದವರು ಅಂತ ಹೆಂಗೆ ಕಂಡು ಹಿಡಿತೀರಿ? ಕೆಲವೊಬ್ಬರು ನಾನು ಯಾಕೆ ಮಾಡಬೇಕು, ನಾನು ನೇತಾಗಿದ್ದೀನಿ, ನಾನು ಯಾಕೆ ಪ್ರಮಾಣ ಮಾಡಬೇಕು ಅಂತ ಸೈಲೆಂಟ್ ಆಗಿರ್ತಾರೆ ಅಂತ. ಹಾಗಂತೇಳಿ ಅವ್ರ ಮೇಲೆ ನೀವು ದೂರ್ತೀರಾ? ಇದೆಲ್ಲ ಆಗದೇ ಇರುವಂಥ ಕೆಲಸ ಕಾರ್ಯಗಳು. ಬಟ್ ಅದನ್ನೇ ಹೇಳ್ತಾ ಇರೋದು ಶ್ರೀರಾಮುಲು ಬೇಡ ಅಂತ. ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆನೋ, ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ. ಸಿ.ಟಿ. ರವಿ ಅವರು ಕೂಡ ಇದನ್ನ ಅವರು ಸಮ್ಮುಖದಲ್ಲಿ ಇದನ್ನ ಸರಿಯ ತಪ್ಪ ಅನ್ನಂತ ಒಂದು ಅಧ್ಯಯನ ಮಾಡ್ರಿ ಅನ್ನಂತ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ್ ಸನ್ನಿಧಾನದಲ್ಲಿ ತಗೊಂಡೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕುವಂಥ ಟೈಮಲ್ಲಿ ಮೋಸ ಮಾಡಿದ್ದಾರೆ, ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೆ ಅದು ಕೊಟ್ಕೊಂಡು ಹೋಗ್ಲಿ. ಹಂಗಾಗಿ ಇದು ಒಳ್ಳೆ ಅನ್ನಂಥ ಮಾತು, ಬೇಡ ಅನ್ನಂಥ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನ ಹೋಗೋದು ನನ್ನ ವಿಚಾರ ಕೂಡ. ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದ್ದಾರೆ ಸಿ.ಟಿ. ರವರು ಅದು ಇಟ್ಕೊಂಡು ಅದ್ರ ಪ್ರಕಾರ ಅದನ್ನ ನಾನು ಬೆಂಬಲಿಸ ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಆಣೆ ಪ್ರಮಾಣ ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದ್ರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಅಲ್ಲಿ ಮಾಡೋದ್ರಿಂದ ಅದು ಸರಿಯಲ್ಲ. ಅದು ಮುಂದಕ್ಕೆ ಏನು ಪಾರ್ಟಿ ಚೌಕಟ್ಟದಲ್ಲಿ ನಾವೇನು ಚರ್ಚೆ ಮಾಡಬೇಕು. ನಮಗೆ ಕೂಡ ಗೊತ್ತಿದೆ ಯಾರ್ಯಾರು ಹಾಕಿಲ್ಲ, ಯಾರ್ಯಾರು ಹಾಕಿದ್ದಾನೆ ಅಂತ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮಗಳ ಜೊತೆಲಿ ಮಾತಾಡೋದು ಬೇಡ. ಅದು ಮುಂದಕ್ಕೆ ನಾನು ಯಾವ ರೀತಿಯಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು, ಆ ಚೌಕಟ್ಟಲ್ಲಿ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೇನೆ.